ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಆರಾಧನಾ, ಯಾಕಮ್ಮ? ಸಾರಿ ಅಮ್ಮ, ನಿನಗೇನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿನಗೆ ಹೇಗೆ ಸಮಾಧಾನ ಮಾಡಬೇಕು ಗೊತ್ತಾಗ್ತಾ ಇಲ್ಲಮ್ಮ. ನೀವೇನು ಹೇಳೋದು ಬೇಡ ಅಮ್ಮ. ನಿಮ್ಗೆಲ್ಲರ ಪ್ರೀತಿ ಅನುಕಂಪ ನನಗಿದೆ. ಈಗ ಅನ್ಯಾಯ ಆಗ್ತಿರೋದು ನನಗಲ್ಲ, ಅನು ಅವ್ರಿಗೆ. ಅನು ಅವರು ಏನು ಮಾಡಬೇಕು ಅದನ್ನೆಲ್ಲ ನನಗೋಸ್ಕರ ಮಾಡಿದ್ದಾರೆ. ಈಗ ನನ್ನ ಸರ್ತಿ ಅಮ್ಮ. ಇದು ಅನು ಅವ್ರ ಬದುಕು. ಹಣೆ ಬರಹನ ಬದಲಾಯಿಸಕ್ಕೆ ಹೋಗೋದು ಒಂದೇ, ಒತ್ತಾಯದಿಂದ ಪ್ರೀತಿ ಪಡ್ಕೊಳ್ಳೋದು ಒಂದೇ ಅಂತ ನನಗೆ ಆರ್ಯವರ್ಧನ್ ಅವ್ರ ಮಾತು ಕೇಳಿ ಮನದಟ್ಟಾಯ್ತು ಅಮ್ಮ. ಹೀಗೆಲ್ಲ ಆಗಬೇಕು ಅಂತ ಬರ್ದೋರು ಯಾರೋ ನನಗೆ ಗೊತ್ತಿಲ್ಲ. ಆದರೆ ಹೀಗೆಲ್ಲ ಆಗೋದಕ್ಕೆ ನಾವುಗಳೆಲ್ಲ ನೆಪ ಆಗಿದ್ದೀವಿ ಅಷ್ಟೆ. ಮುಂದಿನ ಯಾವುದೋ ನಿಲ್ದಾಣ ತಲುಪೋ ಸಲುವಾಗಿ ಈ ಪ್ರಯಾಣದಲ್ಲಿ ನಾವೆಲ್ಲ ಒಂದಾಗಿದ್ದೀವಿ. ನಮ್ಮ ಪ್ರೀತಿ ನಮಗೆ ಸ್ಟ್ರೆಂತ್ ಆಗಬೇಕೇ ಹೊರತು ವೀಕ್ನೆಸ್ ಆಗಬಾರ್ದು ಅಂತ ನನ್ನ ವಿಶ್ವ ನನಗೆ ಯಾವಾಗಲೂ ಹೇಳ್ತಾ ಇದ್ದ ಅಮ್ಮ. ಕೆಲಸದ ವಿಷಯದಲ್ಲಿ ನಾವು ಕಳೆದು ಹೋದಾಗ ನಾನು ಒಂದೊಂದ್ಸಲ ಬೇಜಾರು ಮಾಡ್ಕೋತಾ ಇದ್ದೆ. ಇಬ್ಬರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಅನ್ಕೋತಿದ್ದೆ. ನಮ್ಮ ಪ್ರೀತಿ ನಾವು ದೂರದಲ್ಲಿದ್ದಾಗಲೂ ನಮ್ಮನ್ನ ಜೊತೆಯಾಗಿರಿಸ್ಬೇಕು, ಅದು ಟ್ರೂ ಲವ್ ಅಂತಿದ್ದ. ಮೇ ಬಿ ಅವನು ಹೇಳಿದ ರೀತಿಲಿ ಬದುಕೋಕೆ ನನಗಿದು ಅವಕಾಶ ಅಮ್ಮ. ನನ್ನ ವಿಷು ನನ್ನ ಜೊತೆಗಿಲ್ಲ ಅಂತ ಯಾಕೆ ಅನ್ಕೊಳ್ಳಿ? ಅವನು ನನ್ನೊಳಗೆ ಇದ್ದಾನೆ. ಅವನು ನನ್ನಲ್ಲಿ ತುಂಬಿರೋ ಪ್ರೀತಿಯಿಂದ ನಾನು ಗಟ್ಟಿ ಆಗ್ತಿದ್ದೀನಿ. ಈಗ ನಾನು ಅನು ಅವ್ರಿಗೆ ಆಸರೆ ಆಗಬೇಕು. ಇದು ಅವ್ರ ಲೈಫ್ ಅಮ್ಮ. ಅವರು ಇದನ್ನೆಲ್ಲ ಬಿಟ್ಟು ಹೋಗಕ್ಕೆ ಕಾರಣ ನಾನು ಕರೆದ್ರೆ ಅವ್ರು ಯಾಕೆ ಬರಲ್ಲ ಅಂತ ಹೇಳ್ತಾರೆ. ಒಬ್ಬರ ಮೇಲೆ ಒಬ್ರು ವಿಷಾಕಾರೋ ಈ ಜಗತ್ತಲ್ಲಿ ನೀವಿಬ್ರು ಒಬ್ರಿಗೊಬ್ರು ಆಸರೆ ಆಗ್ತಿರೋದನ್ನ ನೋಡಿದ್ರೆ ಹೆಣ್ತನದ ಬಗ್ಗೆ ಹೆಮ್ಮೆ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.